2020ರಲ್ಲಿ ದೇಶ ಸಂಪೂರ್ಣ ಲಾಕ್‌ಡೌನ್‌ಗೆ ಒಳಗಾಗಿರುತ್ತದೆ. ಜನರಲ್ಲಿ ತುಂಬಾ ಭಯ ಅನ್ನೋದು ಕಾಡ್ತಾ ಇರುತ್ತದೆ. ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರೋರಿಗೆ ಸರಿಯಾದ ಆಮ್ಲಜನಕ ಅನ್ನೋದು ಸಿಗ್ತಾ ಇರೋದಿಲ್ಲ. ಬೆಡ್‌ಗಳ ಅಭಾವ ಅನ್ನೋದು ಇರುತ್ತದೆ. ವೆಂಟಿಲೇಟರ್‌ಗಳ ಸಮಸ್ಯೆ ಅನ್ನೋದು ಎದ್ದು ಕಾಣ್ತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಒಂದು ನಿಧಿ ಅನ್ನೋದು ಓಪನ್ ಆಗುತ್ತೆ, ಆರಂಭ ಆಗುತ್ತೆ. ಅದುವೇ ಪಿಎಂ ಕೇರ್ ಫಂಡ್ ಅಂತ ಹೇಳ್ಬಿಟ್ಟು ಅದು ಓಪನ್ ಆದ ಕೆಲವೇ ದಿನಗಳಲ್ಲಿ ಸಾವಿರಾರು ಕೋಟಿಗಳು ಅನ್ನೋದು ಆ ನಿಧಿಗೆ ಫಂಡ್ ಟ್ರಾನ್ಸ್ಫರ್ ಮಾಡ್ತಾರೆ ಸುಮಾರಷ್ಟು ಜನಗಳು, ದಾನಿಗಳು ಅನ್ನೋದು. ಆ ಹಣ ಎಲ್ಲ ಈಗ ಎಲ್ಲಿ ಹೋಯಿತು? ಅದನ್ನ ಯಾವುದ್ರ ಮೇಲೆ ಸ್ಪೆಂಡ್ ಮಾಡಿದ್ದಾರೆ? ಏನಕ್ಕೆ RTI ಅಡಿಯಲ್ಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ? ಇನ್ನು ಪಾರ್ಲಿಮೆಂಟಲ್ಲಿ ಕ್ವಶನ್ ಮಾಡೋದಾದ್ರೆ ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ನಾವು ಆನ್ಸರ್ ಮಾಡೋದಿಲ್ಲ. ಇದು ಏನು ಪಬ್ಲಿಕ್ ಸೆಕ್ಟರ್‌ಗೆ ಬರೋದಿಲ್ಲ ಆನ್ಸರ್ ಮಾಡೋದಕ್ಕೆ. RTI ಅಡಿ ನಾವು ಇದನ್ನ ಮಾಹಿತಿಯನ್ನು ಕೂಡ ಕೊಡೋಕೆ ಬರೋದಿಲ್ಲ. ಇದು ಪ್ರೈವೇಟ್ ಟ್ರಸ್ಟ್ ಅಂತ ಇವಾಗ ಏನಕ್ಕೆ ಕೇಳ್ತಾ ಇದ್ದಾರೆ? ಇದ್ರ ಬಗ್ಗೆ ಆಡಿಟ್ ಯಾವ ತರ ಮಾಡ್ತಾರೆ? ಏನಕ್ಕೆ ಇದು ಟ್ರಾನ್ಸ್ಪರೆನ್ಸಿ ಆಗಿ ವರ್ಕ್ ಆಗ್ತಾ ಇಲ್ಲ? ಅಂಡ್ CAGಗೆ ಒಳಪಡೋದಿಲ್ಲ ಅಂತ ಏನಕ್ಕೆ ಹೇಳಿದ್ದಾರೆ? ಏನಕ್ಕೆ ಇಷ್ಟೊಂದು ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚೆಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ, ಇನ್ನೂ ಕ್ರಿಯೇಟಿವ್ ಕುದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2020 ಮಾರ್ಚ್ 27ನೇ ತಾರೀಕು ಪಿಎಂ ಕೇರ್ ಫಂಡ್ ಅನ್ನೋದು ಸ್ಥಾಪನೆ ಆಗುತ್ತೆ. ಪಿಎಂ ಕೇರ್ ಫಂಡ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್ ಅಂತ ಹೇಳ್ಬಿಟ್ಟು ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು, ಸಿನಿ ತಾರೆಯರಾಗಿರ್ಬೋದು ಅಥವಾ ಸರ್ಕಾರಿ ನೌಕರರು, ಜನಸಾಮಾನ್ಯರು ಎಲ್ಲರೂ ಇದಕ್ಕೆ ದೇಣಿಗೆ ನೀಡಬಹುದಾಗಿರುತ್ತದೆ. ಅಂಡ್ ಇದು ಸ್ಥಾಪನೆ ಆಗಿದೆ ಅಥವಾ ಓಪನ್ ಆಗಿದ ಕೂಡಲೇ ಅದರ ಕೆಲವೇ ದಿನಗಳಲ್ಲಿ ಅಂತಂದ್ರೆ ಜಸ್ಟ್ 5 ಡೇಸ್ ಅಲ್ಲಿ 3,000 ಕೋಟಿಗೂ ಹೆಚ್ಚು ಹಣ ಅನ್ನೋದು ಇದರಲ್ಲಿ ಸಂಗ್ರಹ ಆಗುತ್ತೆ ಅಂತಾನೆ ಹೇಳ್ಬೋದು ವರದಿಗಳ ಪ್ರಕಾರ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಕೋಟಿ ಹಣ ಏನಾಗುತ್ತೆ ನೆಕ್ಸ್ಟ್ ಅಂತ ನಾವು ನೋಡೋದಾದ್ರೆ 2020-21 ಸಮಯದಲ್ಲಿ ಅಂದ್ರೆ ಸುಮಾರು 10,990 ಕೋಟಿ ಅನ್ನೋದು ಸಂಗ್ರಹ ಅನ್ನೋದಾಗುತ್ತೆ. ಟೋಟಲ್ ಇದು ಸ್ಥಾಪನೆ ಆಗಿದ್ದ 4 ವರ್ಷಗಳಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ನೋಡೋದಾದ್ರೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತಂದ್ರೆ ಸುಮಾರು 13,000 ಕೋಟಿ ಅಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದೆ ಅಂತ ಕೂಡ ವರದಿಗಳಲ್ಲಿ ನಾವು ನೋಡಬಹುದು. ಒಂದು ಮಹತ್ತರದ ಮೊತ್ತವನ್ನು ಇದು ಕಲೆಕ್ಟ್ ಮಾಡಿರ್ತದೆ ಪಿಎಂ ಕೇರ್ಸ್ ಫಂಡ್ ಅನ್ನೋದು. ಅಂಡ್ ಇಲ್ಲಿ ಸ್ಪಷ್ಟವಾಗಿ ಜನರಿಗೆ ಕಾಡ್ತಾ ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಇದರ ಸಂಪೂರ್ಣ ಲೆಕ್ಕ ಜನರಿಗೆ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಅನ್ನೋದು. ಮತ್ತೆ ಅಫಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಈ ಹಣವನ್ನು ಯಾವ ರೀತಿ ಸ್ಪೆಂಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಈ ಒಂದು ಪಿಎಂ ಕೇರ್ಸ್ ಫಂಡ್ಗೆ ನಿಧಿ ಅನ್ನೋದು ಬಂದಿತ್ತು. ಈ ನಿಧಿಯನ್ನ ಆಮ್ಲಜನಕದ ಘಟಕಗಳನ್ನ ಸ್ಥಾಪನೆ ಮಾಡಿರೋದಕ್ಕಾಗಿರ್ಬೋದು, ಮತ್ತೆ ವೆಂಟಿಲೇಟರ್ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗಿರ್ಬೋದು, ಅದಾದ್ಮೇಲೆ ಕೋವಿಡ್ ಲಸಿಕೆನ ಅಭಿವೃದ್ಧಿ ಮಾಡಲಿಕ್ಕೆ, ಮತ್ತೆ ಅನಾಥ ಮಕ್ಕಳಿಗೆ ನೆರವು ಯೋಜನೆ ಆಗಿರ್ಬೋದು. ಈ ಕೋವಿಡ್ ಸಮಯದಲ್ಲಿ ದೇಶದ ಸುಮಾರಷ್ಟು ಆಸ್ಪತ್ರೆಗಳಲ್ಲಿ ಆಮ್ಲಜನಕದ ಕೊರತೆ ಇದ್ದಿದ್ದರಿಂದ ಅಲ್ಲಿ ಆಮ್ಲಜನಕದ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಹಣವನ್ನ ಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಅವರು ವರದಿಯಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಜನರಲ್ ಕಾಡ್ತಾ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಪಿಎಂ ಕೇರ್ಸ್ ಫಂಡ್ ಏನಿದೆ ಇದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅನ್ನೋದು ಇಲ್ಲ ಅಂತ ಜನರು ಕ್ವಶನ್ ಮಾಡ್ತಾ ಇರೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತ ತಿಳ್ಕೊಬೇಕು, ಮಾಹಿತಿ ಬೇಕು ಅಂತ ಒಂದು RTI ಅರ್ಜಿಯನ್ನ ಆಗ್ಬೇಕಾದ್ರೆ ಇದಕ್ಕೆ ಮಾಹಿತಿಯನ್ನು ಅವರು ರಿಟರ್ನ್ ಆಗಿ ಕೊಡೋದಿಲ್ಲ. ಏನಕ್ಕೆ ಅಂತಂದ್ರೆ ಅವರು ಕೊಡ್ತಕ್ಕಂಥ ರೀಸನ್ಸ್ ಪಿಎಂ ಕೇರ್ ಫಂಡ್ ಏನಿದೆ ಇದು ಒಂದು ಪಬ್ಲಿಕ್ ಅಥಾರಿಟಿ ಅಲ್ಲ, ಅದರಿಂದ RTI ಇದಕ್ಕೆ ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಜನರಿಗೆ ಶಾಕ್ ಅನ್ನೋದು ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಕೆಲವರು ಹೇಳೋ ಕ್ವಶನ್ ಪ್ರಕಾರ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಈ CAG ಕೂಡ ಆಡಿಟ್ ಆಗೋದಿಲ್ಲ, CAG ಕೂಡ ಇದನ್ನ ಆಡಿಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನಕ್ಕಂತಂದ್ರೆ ಈ ನಿಧಿ ಅನ್ನೋದು CAG ಆಡಿಟ್ ಮಾಡೋಕ್ಕಾಗೋದಿಲ್ಲ, ಯಾಕಂತಂದ್ರೆ ಇದು ಸ್ವತಂತ್ರ ಚಾರಿಟಬಲ್ ಅಕೌಂಟ್ ಆಡಿಟರ್ ಮಾಡ್ತಾರೆ ಇದನ್ನ ಅಂತ ಹೇಳ್ಬಿಟ್ಟು. ಇದಕ್ಕೆ ಪ್ರತಿಪಕ್ಷಗಳಾಗಿರ್ಬೋದು, ಜನಸಾಮಾನ್ಯರು ಕೂಡ ಕ್ವಶನ್ ಮಾಡ್ತಾ ಇರೋದು. ಯಾಕಂತಂದ್ರೆ CAG ಅಂಡರ್ ಬರೋದಿಲ್ಲ, ಇದೊಂದು ಪ್ರೈವೇಟ್ ಟ್ರಸ್ಟ್ ಆಗಿರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಒಬ್ಬ CA ಇಟ್ಟು ಆಡಿಟ್ ಮಾಡ್ತೀರಿ ಅಂತ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಕ್ವಶನ್ ಮಾಡಬೇಕಾದ್ರೆ ಇದು ಒಂದು ಪ್ರೈವೇಟ್ ಟೆಸ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಆನ್ಸರ್ಸ್ ಅನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಕೊಡೋದಿಲ್ಲ, ಇದ್ರ ಬಗ್ಗೆ ಕ್ವಶನ್ ಕೂಡ ಮಾಡುವಾಗಿಲ್ಲ ಅಂತ ಒಂದು ರೆಸ್ಪಾನ್ಸ್ ಅನ್ನು ಕೂಡ ಕೊಡ್ತಾರೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನು ಸ್ಪೆಂಡ್ ಮಾಡಿ ಸ್ಟೇಟ್ಸ್ ಅಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ಗಳಿಗೆ ಏನು ವೆಂಟಿಲೇಟರ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಅದ್ರ ಕ್ವಾಲಿಟಿ, ಗುಣಮಟ್ಟ ಅನ್ನೋದು ತುಂಬಾ ತೀರಾ ಕಡಿಮೆಗಳಿದೆ ಅಂಡ್ ಕಡಿಮೆ ಇರುತ್ತೆ. ಅದರ ಬಗ್ಗೆ ಡಾಕ್ಟರ್ಸೇ ಕೂಡ ಕ್ವಶನ್ ಮಾಡ್ತಾ ಇರ್ತಾರೆ, ಇದು ತೀರಾ ಕಡಿಮೆ ಕ್ವಾಲಿಟಿ ಇರ್ತಕ್ಕಂಥ ವೆಂಟಿಲೇಟರ್ಸ್ ಇದು ಸರಿಯಾಗಿ ಕೆಲಸ ಮಾಡಲ್ಲ ಅಂತ. ಅವಾಗೂ ಕೂಡ ಜನ ಕ್ವಶನ್ ಮಾಡ್ತಾರೆ, ಇದರಲ್ಲಿ ಸ್ಕ್ಯಾಮ್ ಅನ್ನೋದು ನಡೆದಿದೆ ವೆಂಟಿಲೇಟರ್ಗಳ ಪರ್ಚೇಸಿಂಗ್ ಅಲ್ಲಿ ಮತ್ತೆ ಸ್ಪೆಂಡ್ ಮಾಡಿರೋ ದುಡ್ಡಲ್ಲಿ ಅಂತಾನು ಹೇಳ್ಬೋದು.
ಅಂಡ್ ಇದಷ್ಟೇ ಅಲ್ಲದೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇಷ್ಟಕ್ಕೆ ನಿಲ್ಲೋದಲ್ಲದೆ ಒಂದು ಪ್ರತಿಪಕ್ಷಗಳಾಗಿರ್ಬೋದು ಸುಪ್ರೀಂ ಕೋರ್ಟ್ ತನಕ ಕೂಡ ಹೋಗ್ತಾರೆ. ಸುಪ್ರೀಂ ಕೋರ್ಟ್‌ಗೆ ಅರ್ಜಿಯನ್ನು ಕೂಡ ಹಾಕ್ತಾರೆ. ಈ ಪಿಎಂ ಕೇರ್ ಫಂಡ್ ಏನಿದೆ ಇದನ್ನ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಏನಿರುತ್ತೆ ಅದಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಆದ್ರೆ ನ್ಯಾಯಾಲಯ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸರ್ಕಾರದ ನಿರ್ಧಾರವನ್ನ ರದ್ದು ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು CAG ಆಡಿಟ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಏನ್ ರೆಸ್ಪಾಂಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ, ಈ ವಿಚಾರದ ಅರ್ಜಿಯನ್ನು ವಿಚಾರಣೆ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಈ PM ಕೇರ್ಸ್ ನಿಧಿಗೆ ದೇಣಿಗೆ ನೀಡುವುದು ಸ್ವಯಂ ಪ್ರೇರಿತ ಅಂದ್ರೆ ವ್ಯಾಲಂಟರಿ ಆಗಿ ಕೊಡುವಂತದ್ದು, CAG ಆಡಿಟ್ ಅನ್ನೋದು ಕಡ್ಡಾಯ ಅಲ್ಲ ಅಂತ ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತೆ. ಇದ್ರ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ನಂಬರ್ 1 ಏನಂತಂದ್ರೆ ಇದಕ್ಕೆ ಚೇರ್ಮನ್ ಆಗಿ ನರೇಂದ್ರ ಮೋದಿ ಅವರು PM ಆಗಿರ್ತಾರೆ. ಅದರ ಇಂಟ್ರೆಸ್ಟ್ ಏನ್ ಸದಸ್ಯರು ಏನಿರ್ತಾರೆ ಅದು ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ರಕ್ಷಣಾ ಸಚಿವರಾಗಿರ್ತಾರೆ. ಮತ್ತೆ ಇನ್ನು ಕೆಲವು ಡೊನೇಟ್ ಮಾಡಿರ್ತಾರೆ ಟ್ರಸ್ಟ್ ಅವರು ಇರ್ತಾರೆ. ಅಂದ್ರೆ ಈಗ ರತನ್ ಟಾಟಾ ಅವರಿದ್ದಾರೆ ಮತ್ತೆ ಸುಧಾಮೂರ್ತಿ ಅವರು ಇದ್ದಾರೆ ಅಂತ ಕೂಡ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೇಳಿದ್ದಾರೆ. ಅಂಡ್ ಅವರವರೇ ಅಲ್ಲಿ ಇರ್ತಕ್ಕಂಥವರೇ ಇರ್ತಾರೆ. ಮೇಜರ್ ಆಗಿ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಇವರೇ ಇರೋದ್ರಿಂದ ಅವರಲ್ಲಿ ಏನ್ ಮಾಡ್ಕೊಂಡ್ರು ಪಬ್ಲಿಕ್ಗೆ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರೋದಿಲ್ಲ. ಇದರಲ್ಲಿ ಸುಮಾರಷ್ಟು ಸ್ಕ್ಯಾಮ್ಗಳಾಗೋ ಚಾನ್ಸಸ್ ಇದೆ ಅಂತ ಕೂಡ ಡೌಟ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಂಡ್ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಈ ಸರ್ಕಾರ ಹೇಳೋದ್ರ ಪ್ರಕಾರ ಹಣದ ಎಲ್ಲ ಆಡಿಟ್ ಅನ್ನೋದು ಆಗಿರುತ್ತೆ. ಅಂಡ್ ಅದ್ರ ಬಗ್ಗೆ ರೆಸಿಪ್ಟ್ಸ್ ಪೇಮೆಂಟ್ಸ್ ಅನ್ನೋದು ಕಾನೂನುಬದ್ಧವಾಗಿರ್ತದೆ. ಅಂಡ್ ಅದೆಲ್ಲವನ್ನು ಸರ್ಕಾರದ ಏನು PM ಕೇರ್ಸ್ ಫಂಡ್ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ನಾವು ಅಪ್ಲೋಡ್ ಕೂಡ ಮಾಡಿದ್ವಿ. ಏನೇ ಡೌಟ್ಸ್ ಇದ್ರು ಅಲ್ಲಿ ನೀವು ಹೋಗಿ ನೋಡ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಏನ್ ಹೇಳ್ತವೆ ಅಂತ ನಾವು ನೋಡೋದಾದ್ರೆ, ಅವ್ರು ಹೇಳೋದ್ರ ಪ್ರಕಾರ ಸಂಪೂರ್ಣ ವಿವರ ಅನ್ನೋದು ಕೊಡಬೇಕು, ಮತ್ತೆ ದಾನಿಗಳ ಹೆಸರನ್ನ ಪ್ರಕಟಿಸಬೇಕು, ಮತ್ತೆ ಇದ್ರ ಬಗ್ಗೆ CAG ಆಡಿಟ್ ಅನ್ನೋದು ಕೂಡ ಆಗ್ಬೇಕು ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜನರಿಂದನೇ ಬಂದಿರತಕ್ಕಂಥ ಈ ಸಾವಿರಾರು ಕೋಟಿ ರೂಪಾಯಿಗಳನ್ನ ಜನರು ಕ್ವಶನ್ ಕೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅಷ್ಟೇ ಟ್ರಾನ್ಸ್ಪರೆನ್ಸಿ ಆಗಿ ಈ ಪ್ರೋಸೆಸ್ ಅನ್ನೋದು ನಡಿಬೇಕು. ಆ ಲೆಕ್ಕಾಚಾರಗಳು ಕೂಡ ಜನರಿಗೆ ಗೊತ್ತಾಗಬೇಕು ಇದು. ಬಟ್ ಇದು ಪ್ರೈವೇಟ್ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಪ್ರೈವೇಟ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಅದು ತುಂಬಾ ತಪ್ಪು ಅಂತ ಕೂಡ ಹೇಳ್ಬೋದು. ನಮ್ಮ ದೇಶದಲ್ಲಿ ಯಾವ ತರ ಇರುತ್ತೆ ಅಂದ್ರೆ 2 ರೀತಿ ಗುಂಪುಗಳು ಇರ್ತದೆ. ಒಂದು ಏನಂತಂದ್ರೆ, ಈಗ ಒಂದು ಸರ್ಕಾರ ಅಧಿಕಾರದಲ್ಲಿದೆ ಅಂತಂದ್ರೆ ಆ ಸರ್ಕಾರ ಏನೇ ಮಾಡಿದ್ರು ಅದು ಸರಿ ಅಂತ ಅದನ್ನ ವಾದಿಸೋದಕ್ಕೆ ಕೆಲವೊಂದಷ್ಟು ಗುಂಪು ಇದ್ರೆ, ಇನ್ನೊಂದು ಗುಂಪು ಏನ್ ಮಾಡುತ್ತೆ ಅಂದ್ರೆ ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದನ್ನ ವಿರೋಧಿಸೋದಕ್ಕೆ ಇನ್ನೊಂದು ಗುಂಪು ಇರುತ್ತೆ. ಆ ರೀತಿ ಇರಬಾರ್ದು. ಒಂದು ಒಳ್ಳೇದ್ ಮಾಡಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ಕೆಟ್ಟದ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಅದ್ರ ವಿರುದ್ಧ ಅಪೋಸ್ ಮಾಡಬೇಕು. ಆ ರೀತಿ ಕ್ವಶನ್ ಮಾಡುವಂತಹ ಜನರು ನಮ್ಮ ದೇಶದಲ್ಲಿ ಇರಬೇಕಾಗ್ತದೆ. ಯಾವುದನ್ನೇ ಆಗಲಿ ಸಪೋರ್ಟ್ ಮಾಡೋದು ಎನಿ ಟೈಮ್, ಇಲ್ಲ ಅಂತಂದ್ರೆ ವಿರೋಧ ಮಾಡೋದು, ಆ ರೀತಿ ಇರಬಾರದು. ಇದೊಂದು ಪ್ರೈವೇಟ್ ಟ್ರಸ್ಟ್ ಆಗಿರ್ಬೇಕಾದ್ರೆ ಇನ್ನು ರಾಷ್ಟ್ರ ಲಾಂಛನವನ್ನ ಅವ್ರ ವೆಬ್ಸೈಟ್ ಎಲ್ಲ ಅಫಿಷಿಯಲ್ ಆಗಿ ಯೂಸ್ ಮಾಡಿಕೊಂಡು, ರಾಷ್ಟ್ರ ಧ್ವಜವನ್ನ ಯೂಸ್ ಮಾಡಿಕೊಂಡು ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಪ್ರೈವೇಟ್ ಅಂತ ಹೇಳೋದು ನನಗನ್ಸೋ ಪ್ರಕಾರ ಪರ್ಸನಲ್ ಇದು ಸರಿ ಅಲ್ಲ ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಈ ಏನು ಈಗ ಗೌರ್ಮೆಂಟ್ ಕೊಡ್ತಿರೋ ರೆಸ್ಪಾನ್ಸ್ ಬಗ್ಗೆ, PM ಕೇರ್ಸ್ ಫಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಿಷ್ಟು PM ಕೇರ್ಸ್ ಬಗ್ಗೆ ಇತ್ತೀಚೆಗೆ ಏನು ಕಾಂಟ್ರವರ್ಸಿ ನಡೀತಾ ಇದೆ ಅದರ ಬಗ್ಗೆ ತಿಳಿಸೋದ್ರ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.